ಆಸ್ಪತ್ರೆಯಲ್ಲಿ ಆರಂಭದಲ್ಲಿ ಕೇವಲ 3 ಡಯಾಲಿಸಿಸ್ ಬೆಡ್ಗಳು ಇದ್ದು ಒಂದು ದಿನಕ್ಕೆ ಕೇವಲ 12 ರೋಗಿಗಳಿಗೆ ಮಾತ್ರ ಚಿಕಿತ್ಸೆ ನೀಡುವ ವ್ಯವಸ್ಥೆ ಇತ್ತು. ಇದರಿಂದ ಬಡ ರೋಗಿಗಳಿಗೆ ತೊಂದರೆ ಉಂಟಾಗುತ್ತಿದ್ದನ್ನು ಮನಗಂಡ ಮಾಲೂರಿನ ಶಾಸಕರಾದ ಕೆ.ವೈ. ನಂಜೇಗೌಡರು ಸರ್ಕಾರದ ಸಹಾಯದಿಂದ ಹೆಚ್ಚಿನ ಡಯಾಲಿಸಿಸ್ ಬೆಡ್ಗಳ ಅಗತ್ಯವಿದೆ ಎಂದು ಒತ್ತಾಯಿಸಿ ಈಗ ಪ್ರತಿದಿನ 77 ರೋಗಿಗಳಿಗೆ ಚಿಕಿತ್ಸೆ ನೀಡುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದರು. ಆದರೆ ಮಾಲೂರಿನಲ್ಲಿ ಇನ್ನು 150ಕ್ಕೂ ಹೆಚ್ಚು ರೋಗಿಗಳು ಇರುವುದಾಗಿ ಆಡಳಿತಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ 45 ಕೋಟಿಯ ವೆಚ್ಚದಲ್ಲಿ ಮಾಲೂರಿಗೆ ಹೊಸ ಆಸ್ಪತ್ರೆ ನಿರ್ಮಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಎಸ್.ವಿ. ಪುಷ್ಪಾ, ಮಾಲೂರು. 1,200 ಜನ ಫಲಾನುಭವಿಗಳು ಆಶ್ರಯ ಈಗ 600-700 ಜನ ಅಂತ ಏನೋ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಆ ಉದ್ದೇಶವಾಗಿ ತಾವು ಎಲ್ಲರಿಗೂ ಕೊಡಬೇಕು ಅಂತ ಒಂದು ಮಾತು ಹೇಳಿದೆ. ನಾವು 1,136 ಅಪ್ಲಿಕೆ ಸೆಲ್ಸು ಈಗ ನಮ್ಮ ಆಶ್ರಯ ಕಂಪನಿ ಮುಂದೆ ಇದೆ. ಈಗ ನಮ್ಮ ಹತ್ರ ಸೈಟ್ಗಳು 1,200 ಚಿಲ್ಲರೆ ಸೈಟ್ಗಳಿದೆ. ಜಾಗ ಗುರುಸಿ ಈಗ ಲೇಔಟ್ ಮಾರ್ಕಿಂಗ್ ಮಾಡ್ತೀವಿ. ಆದರೆ ನಾವು ಸುಮಾರು 2004ರಲ್ಲಿ ಇರಬೇಕು ಅರ್ಜಿಗಳು ಹಾಕಿರೋದು. 22 ವರ್ಷ ಆಗಿದೆ. ಆದರೆ ಇವತ್ತು ನಾವು ಸೈಟ್ ಕೊಡಬೇಕಾದ್ರೆ ಕಾನೂನಲ್ಲಿ ಕೆಲವೆಲ್ಲ ನಿಯಮಾವಳಿಗಳಿವೆ. ಅದರ ಪ್ರಕಾರ ನಾವು ಕೊಡಬೇಕಾಗ್ತದೆ. 1,136 ಜನಕ್ಕೂ ನಮ್ಮದು ಸೈಟ್ ಇರೋದಿಲ್ಲ. ಈಗಾಗಲೇ ನಮ್ಮ ನಿಯಮಗಳಲ್ಲಿ ಏನನ್ನು ದಾಖಲೆಗಳು ಕೊಡಬೇಕಾಗ್ತದೆ. ಅವ್ರಿಗೆ ಫ್ರೀ ಸೈಟ್ ಕೊಡಬೇಕಾದ್ರೆ ಅದು ದಾಖಲೆಗಳು ಕೊಡುತ್ತವುದು ಸುಮಾರು 700 ಚಿಲ್ಲರೆ ಕೊಟ್ಬಿಟ್ಟಿದ್ದಾರೆ. 700 ಚಿಲ್ಲರೆ ಕೊಟ್ಟಿದ್ದಾರೆ ದಾಖಲೆಗಳು. ಇನ್ನು ಉಳಿದಿರೋದು 400 ನಮ್ಮ ಆಶ್ರಯ ಕಂಪನಿ ನಂಬರ್ಸ್ ಇಲ್ಲೇ ಅವರು ಕೂಡ ಇದ್ದಾರೆ. ಅವರೇನು ನಾವು ನಿಮಗೆ ಇಲ್ಲ ಕೊಡೋದಿಲ್ಲ, ನೀವು ದಾಖಲೆ ಕೊಟ್ಟಿಲ್ಲ, ರಿಜೆಕ್ಟ್ ಮಾಡಿಲ್ಲ. ಈಗ ಬೇಕಾದಂಥ ದಾಖಲೆಗಳು ಕೊಟ್ಟಿರೋದು ನಮ್ಮ ಹತ್ರ 700 ಚಿಲ್ಲರೆ ಇನ್ನೂ ಕೊಡ್ತಾರೆ. ಇನ್ನೂ ಟೈಮ್ ಎಲ್ಲಿದೆ ಅಂದರೆ 15ನೇ ತಾರೀಕುವರೆಗೂ ಟೈಮ್ ಇದೆ. ಮುಂದಿನ ತಿಂಗಳು 15ನೇ ತಾರೀಕು ಮುಂದಿನ ತಿಂಗಳು 15ನೇ ತಾರೀಕು ಎಲ್ಲ ಫಲಾನುಭವಿಗಳನ್ನ ಸಭೆ ಕರಿತೀವಿ. ಅಲ್ಲಿವರೆಗೂ ಯಾರ್ಯಾರು ದಾಖಲೆಗಳು ಕೊಡ್ತಾರೆ ಅವರೆಲ್ಲ ಅಡ್ಜಸ್ಟ್ ಆಗ್ತಾ ಇರ್ತಾರೆ ಅದೇ ಆ ಪಟ್ಟಿ. ಆಮೇಲೆ ಉಳ್ಕೊಂಡವ್ರು ಕೂಡ ಭಯ ಪಡೋದು ಬೇಡ. 2ನೇ ಹಂತದ ಸೈಟ್ಗಳಿರೋದ್ರಿಂದ ದಾಖಲೆ ಕೊಡೋದಕ್ಕೆ ಅವ್ರಿಗೂ ಇನ್ನೂ ಟೈಮು ಇರೋದ್ರಿಂದ ಕೊಟ್ಟರೆ ಅವ್ರಿಗೂ ಕೂಡ ಜಾಗ ಕೊಡೋಕ್ಕೆ ನಮ್ಮದು ಜಾಗ ಇದೆ. ಅವ್ರು ಯಾರು ಕೂಡ ಭಯ ಬೀಳೋಂಥದ್ದು ಏನೂ ಇಲ್ಲ. ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಸೈಟ್ ವಿತರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದು ಆಗುತ್ತಾ ಸರ್? 100%. ಈಗಾಗಲೇ 4 ಸಭೆ ಮಾಡಿದ್ದೀವಿ ನಾನು, ತಹಸೀಲ್ದಾರು, ಇಒ, PDOಗಳೆಲ್ಲ. ಉದ್ದೇಶ ಏನಂದರೆ ಯಾರ್ಯಾರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ನಿವೇಶನ ರೈತರಿದ್ದಾರೆ ಅಂಥವ್ರು ಕೂಡ ಕೊಡಬೇಕು. ಬರೀ ಮಾಲೂರು ಟೌನಲ್ಲೆಲ್ಲ ಅಂತೇಳಿ ಸಭೆಗಳು ಮಾಡಿದ್ದೀವಿ. ಆ ಸಭೆಗಳ ಪ್ರಕಾರ 28 ಗ್ರಾಮ ಪಂಚಾಯತ್ ಒಂದು ಪಟ್ಟಿ ಕೂಡ ರೆಡಿ ಆಗ್ತದೆ. 14,000 ಅಪ್ಲಿಕೇಶನ್ಸ್ 14,000 ಅಪ್ಲಿಕೇಶನ್ಸ್ ಬಂದಿದೆ. ಅದರಲ್ಲಿ ಎಲಿಜಿಬಲ್ ಎಷ್ಟಿದೆ ಅಂತ ಸ್ಕ್ರೂಟ್ನಿ ಮಾಡೋಕ್ಕೆ ಸ್ಕ್ರೂಟ್ನಿ ಮಾಡಿದ ಮೇಲೆ ಅವ್ರಿಗೂ ಕೂಡ ಸೈಟನ್ನು ಕೊಡಬೇಕು. ಅದು ಮುಖ್ಯಮಂತ್ರಿ ಬರ್ತಾರೆ ಮಾಲೂರಿಗೆ. ಮುಖ್ಯಮಂತ್ರಿಗಳು ಬರೋ ದಿವಸ ಇವೆಲ್ಲ ಕೂಡ ಗ್ರಾಮ ಪಂಚಾಯತ್ ವಾರ್ಡ್ ಮತ್ತು ನಗರಸಭಾ ವಾರ್ಡ್ ಪಕ್ಕ ಬದಲು ಧನ್ಯವಾದ ಸರ್. ಥ್ಯಾಂಕ್ ಯು. ಅಲ್ಲಲ್ಲ, ನಾವು ಬೇಯಿಸಿದ್ರು ಬರಬಾರ್ದು. ನಮಗೆ ನಮ್ಮ ಮಣ್ಣು ಚೆನ್ನಾಗಿರ್ಬೇಕು. ಈ ಕಡೆ ಇರಬೇಕಲ್ಲ ಸಭೆ. ನಿಮ್ಗೆ ಏನೋ ಪೀಠ ಹಾಕಿ ಸರ್ಗೆ ಹಾಕಿ ಶುದ್ಧವ್ರು ಹಾಕಿ ಸ್ವಲ್ಪ ಇದೆ ಬಂದಿದೆ. ಅದು ಸ್ವಲ್ಪ ಹೊರಗಡೆ ಹೋಗ್ಬಿಡ್ತೀರಾ ಎಲ್ಲರೂ ಇದ್ಬಿಟ್ರೆ ಹಿಂಗೆ ಒಳಗಡೆ ಸ್ಲಿಪ್ಪರ್ಸ್ ಎಲ್ಲ ಅಲೋ ಇಲ್ಲ. ಸರಿ ಸರ್. ಮೂರೇ ಸರ್. ಈಗ ಒಟ್ಟು 5 ಜಾಸ್ತಿ ಆಯ್ತು ಸರ್. ಇನ್ನೂ ಒಂದು ಮಿಷನ್ಗೆ ವೇಟ್ ಮಾಡ್ತೀವಿ. ಸರ್ಕಾರ ಕೊಟ್ಟರೆ ಅಣ್ಣ ಈಗ ನೋಡೋಣ. ರಿಕ್ವೆಸ್ಟ್ ಮಾಡಿ
ಸರ್ಕಾರದ ಇನ್ನ ಎರಡು ಎಲ್ಲರೂ ಹೋಗ್ಬಾರ್ದು ಮಾರಿಕೊಂಡು ಅವ್ರು ಕೊಟ್ಟಿಲ್ಲ ನೆಕ್ಸ್ಟ್ ಒಟ್ಟಿರೋದು ಈ ಬಂದಿರೋದು ಸರಿ ಎಷ್ಟಾಯಿತು 9 ಟ್ಯಾಕ್ಸಿನ ಅದೇ ಕೈಯಲ್ಲಿ ಬೇಡದಾ ಎಲ್ಲೇ ಇಲ್ಲ ಎಲ್ಲ ಒಳಗಡೆ ನಾನೇ ಕೊಡ್ತಿದ್ರಲ್ಲ ಎಲ್ಲರಿಗೂ ಮಾಸ್ಕ್ ಕೊಡೋಣ ರಾಜಣ್ಣಲ್ಲಿ 25 ಮಾಸ್ಕ್ ಅಷ್ಟೇ ಸರ್ 4 ಜನ ಸರ್ ಈ ನಾಡಿ ಮಾಸ್ಕ್ ಕೊಡಿ ಆ ಕಡೆ